ಎಲ್ಲರಿಗೂ ನಮಸ್ಕಾರ. Let us continue Shershah's administration in today's class. In the last class, we studied about central administration, the emperor and council of ministers of Shershah's administration. In today's class, let us learn about provincial administration, under that Sarkar's Paragana administration, village administration and current system of Shershah Sur. ಇವತ್ತು ತರಗತಿಯಲ್ಲಿ ನಾವು ಶೇಷಾಹ ಸೂರ್ನ ಪ್ರಾಂತೀಯ ಆಡಳಿತ, ಅದರಲ್ಲಿ ಸರಕಾರಗಳು, ಪರಗಣ ಮತ್ತು ಗ್ರಾಮ ಆಡಳಿತದ ಬಗ್ಗೆ ತಿಳಿದುಕೊಳ್ಳೋಣ. ಹಾಗೆಯೇ ಅವನ ನಾಣ್ಯ ವ್ಯವಸ್ಥೆಯ ಬಗ್ಗೆ ತಿಳಿದುಕೊಳ್ಳೋಣ. ಫಸ್ಟ್ ವಿಲ್ ಸ್ಟಡಿ ಅಬೌಟ್ ಪ್ರಾವಿನ್ಷಿಯಲ್ ಅಡ್ಮಿನಿಸ್ಟ್ರೇಷನ್. ಫಾರ್ ದ ಬೆಟರ್ ವರ್ಕಿಂಗ್ ಆ್ಯಂಡ್ ಎಫಿಷಿಯನ್ಸಿ, ದ ಎಂಟೈರ್ ಎಂಪೈರ್ ಇಸ್ ಡಿವೈಡೆಡ್ ಇಂಟು ಸಬ್ ಡಿವಿಷನ್ಸ್. ಆಡಳಿತ ದಕ್ಷತೆಗೋಸ್ಕರ ಇಡೀ ಸಾಮ್ರಾಜ್ಯವನ್ನು ವಿಭಾಗಗಳಾಗಿ ಮಾಡಲಾಗಿತ್ತು. ಬಟ್ ದರ್ ಈಸ್ ಎ ಕಾಂಟ್ರವರ್ಸಿ ರಿಗಾರ್ಡಿಂಗ್ ವಿಚ್ ಈಸ್ ದ ಬಿಗ್ಗೆಸ್ಟ್ ಯೂನಿಟ್ ಆಫ್ ಅಡ್ಮಿನಿಸ್ಟ್ರೇಷನ್. ಆಡಳಿತದ ಅತ್ಯಂತ ದೊಡ್ಡ ಘಟಕ ಯಾವುದೆಂಬುದರ ಬಗ್ಗೆ ಭಿನ್ನಾಭಿಪ್ರಾಯವಿದೆ. ಡಾಕ್ಟರ್ KR ಕಾನುಂಗ ಪ್ರಕಾರ ಸರ್ಕಾರ ಇಸ್ ದ ಲಾರ್ಜೆಸ್ಟ್ ಪೊಲಿಟಿಕಲ್ ಯೂನಿಟ್ ಆಫ್ ಅಡ್ಮಿನಿಸ್ಟ್ರೇಷನ್. ಸರಕಾರ ಎಂಬುದು ಆಡಳಿತದ ಅತ್ಯಂತ ದೊಡ್ಡ ಘಟಕ, ಅಂದರೆ ಪ್ರಾಂತ್ಯ ಅಂತ ಹೇಳ್ತಾರೆ. ಹೇಳಿ ಸರಕಾರ, ಪ್ರಾಂತ್ಯ ಎಂಬ ಪದಕ್ಕೆ ಸರಕಾರ ಎಂಬ ಪದವನ್ನು ಬಳಸ್ತಿದ್ರು ಅಂತ ಹೇಳಿಕೊಂಡು. ಅಕಾರ್ಡಿಂಗ್ ಟು ಡಾಕ್ಟರ್ P. ಸರನ್ ಅವರ ಪ್ರಕಾರ ಈ ಯೂಸ್ ದ ವರ್ಡ್ ಸುಭ ಅಂತ ಹೇಳಿಕೊಂಡು, ಯೂಸ್ ದ ವರ್ಡ್ ಸುಭ ಫಾರ್ ಪ್ರಾವಿನ್ಸ್. ಈ ಸೇಸ್ ಇಟ್ ವಾಸ್ ಗವರ್ನ್ ಬೈ ಮಿಲಿಟರಿ ಗವರ್ನರ್ಸ್. ಅದನ್ನು ಸೈನ್ಯದ ಮುಖ್ಯಸ್ಥರು ನೋಡಿಕೊಳ್ತಿದ್ರು ಅಂತ ಹೇಳಿಕೊಂಡು. ಒನ್ ಮೋರ್, ಅಕಾರ್ಡಿಂಗ್ ಟು ಡಾಕ್ಟರ್ AL ಶ್ರೀವಾಸ್ತವ ಪ್ರಕಾರ ಈ ಯೂಸಸ್ ದ ವರ್ಡ್ ಇಕ್ತ ಫಾರ್ ಪ್ರಾವಿನ್ಸ್. ಪ್ರಾಂತ್ಯಕ್ಕೆ ಅವರು ಇಕ್ತ ಎಂಬ ಪದವನ್ನು ಬಳಸ್ತಾರೆ. ಇಟ್ ವಾಸ್ ಅಂಡರ್ ದ ಹೆಡ್ ಆಫ್ ಸುಬೇದಾರ್ ಅಂತ ಹೇಳಿಕೊಂಡು. ಇಕ್ತವನ್ನು ನೋಡಿಕೊಳ್ಳುತ್ತಿದ್ದವನವರು ಸುಬೇದಾರನೆಂಬವನು ನೋಡಿಕೊಳ್ತಿದ್ದನು. ಸೊ ದರ್ ಆರ್ ಕಾಂಟ್ರವರ್ಸಿ ರಿಗಾರ್ಡಿಂಗ್ ವಿಚ್ ಈಸ್ ದ ಟರ್ಮ್ ಫಾರ್ ವಿಚ್ ಈಸ್ ದ ಟರ್ಮ್ ಯೂಸ್ ಫಾರ್ ಪ್ರಾವಿನ್ಸ್. ಸೊ ಒನ್ ವರ್ಡ್ ಈಸ್ ಸರ್ಕಾರ್, ಅದರ್ ಒನ್ ಈಸ್ ಸುಭ, ಅದರ್ ವರ್ಡ್ ಈಸ್ ಇಕ್ತ. So we'll discuss about how was the administration of these sarkars. So sarkars are provinces. ಸರ್ಕಾರಗಳೆಂದರೆ ಪ್ರಾಂತ್ಯಗಳು. According to Abul Fazl, there were nearly 47 sarkars, excluding 19 sarkars of Bengal. ಅಂದರೆ ಅವನ ರಾಜ್ಯದಲ್ಲಿ 47 ಸರ್ಕಾರಗಳಿದ್ದವು. ಯಾವುದನ್ನು ಹೊರತುಪಡಿಸಿ, ಬಂಗಾಳದ 19 ಸರ್ಕಾರಗಳನ್ನು ಹೊರತುಪಡಿಸಿ ಶೇಷಾಸೂರ್ನ ರಾಜ್ಯದಲ್ಲಿ 47 ಸರ್ಕಾರಗಳಿದ್ದವು. ಅಂದರೆ ದರ್ ಇಸ್ ಸೋ ಮೆನಿ ಪ್ರಾವಿನ್ಸಸ್. ಲೆಟ್ ಅಸ್ ಡಿಸ್ಕಸ್ ಅಬೌಟ್ ಹೌ ವಾಸ್ ದ ಅಡ್ಮಿನಿಸ್ಟ್ರೇಷನ್ ಇನ್ ದೀಸ್ ಸರ್ಕಾರ್ಸ್. ದ ಹೆಡ್ ಆಫ್ ದಿಸ್ ಸರ್ಕಾರ್ ವಾಸ್ ಕಾಲ್ಡ್ ಚೀಫ್ ಸಿಕ್ದಾರ್. ದರ್ ಇಸ್ ಒನ್ ಮೋರ್ ಆಫೀಸರ್ ಕಾಲ್ಡ್ ಆ ಚೀಫ್ ಮುನ್ಸಿಫ್. ಅಂದರೆ ಆಡಳಿತವನ್ನು ನೋಡಿಕೊಳ್ಳಿಕ್ಕೆ ಒಬ್ಬ ಮುಖ್ಯ ಸಿಕ್ದಾರ್, ಅದನ್ನು ಸಿಕ್ದಾರ್ ಅಂತ ಕೂಡ ಕರೀತಿದ್ರು. ಸರ್ಕಾರದ ಮುಖ್ಯಸ್ಥನ ಹೆಸರು ಆ ಮುಖ್ಯ ಸಿಕ್ದಾರ್ ಅಥವಾ ಸಿಕ್ದಾರ್. ಮತ್ತೊಬ್ಬ ಅಧಿಕಾರಿ ಹೆಸರು ಆ ಚೀಫ್ ಮುನ್ಸಿಫ್ ಅಥವಾ ಮುನ್ಸಿಫಾನ್ ಅಂತ ಹೇಳಿಕೊಂಡು, ಮುನ್ಸಿಫಾನ್ ಎಂಬಂತಹ ಅಧಿಕಾರಿ. ಇವರಿಬ್ಬರು ಸರ್ಕಾರದ ಆಳ್ವಿಕೆಯನ್ನು ನೋಡಿಕೊಳ್ತಿದ್ದರು. ವಾಟ್ ಈಸ್ ದ ಡ್ಯೂಟಿ ಆಫ್ ಚೀಫ್ ಸಿಕ್ದಾರ್ ಅಥವಾ ಸಿಕ್ದಾರ್ನ ಕರ್ತವ್ಯ ಏನಂತ ಹೇಳಿಕೊಂಡು, ಈ ವಾಸ್ ಅ ಮಿಲಿಟರಿ ಆಫೀಸರ್. ಅವನು ಸೈನ್ಯದ ಮುಖ್ಯಸ್ಥನಾಗಿದ್ದ. ಈಸ್ ಡ್ಯೂಟಿ ವಾಸ್ ಟು ಮೇಂಟೈನ್ ಲಾ ಆ್ಯಂಡ್ ಆರ್ಡರ್ ಇನ್ ದ್ಯಾಟ್ ಪ್ರಾವಿನ್ಸ್. ಆ ಪ್ರಾಂತ್ಯದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವುದು ಮುಖ್ಯ ಸಿಕ್ದಾರನ ಕರ್ತವ್ಯ ಆಗಿತ್ತು. ಚೀಫ್ ಮುನ್ಸಿಫ್ನ ಕೆಲಸ ಏನಂತ ಹೇಳಿಕೊಂಡು, ಮುನ್ಸಿಫಾನ್ ಅವನ ಕೆಲಸ ಏನಂದರೆ ಈಸ್ ಅ ಸಿವಿಲ್ ಆಫೀಸರ್, ನಾಗರಿಕ ಅಧಿಕಾರಿ ಅಂತ ಹೇಳ್ತೇವೆ ಇಲ್ಲಿ. ಈಸ್ ವರ್ಕ್ ವಾಸ್ ಟು collection of taxes and perform civil duties ಅಂತ ಹೇಳಿಕೊಂಡು, ತೆರಿಗೆಗಳನ್ನು ಸಂಗ್ರಹ ಮಾಡೋದು ಮತ್ತು ನಾಗರಿಕ ಕರ್ತವ್ಯಗಳನ್ನು ಮಾಡುವುದು, ಅಂದರೆ ಪೊಲೀಸ್, ನ್ಯಾಯದಾನ ಮುಂತಾದ ಕೆಲಸಗಳನ್ನು ಮಾಡುವಂಥದ್ದು ಅಂತ ಹೇಳಿಕೊಂಡು. ದಿಸ್ ಈಸ್ ರಿಗಾರ್ಡಿಂಗ್ ದಿ ಅಡ್ಮಿನಿಸ್ಟ್ರೇಷನ್ ಆಫ್ ಸರ್ಕಾರ್. ದ ಆಫೀಸರ್ಸ್ ಇನ್ ಚಾರ್ಜ್ ಆಫ್ ಸರ್ಕಾರ್ ವಾಸ್ ಚೀಫ್ ಸಿಕ್ದಾರ್ ಆ್ಯಂಡ್ ಚೀಫ್ ಮುನ್ಸಿಫ್. ವಿಲ್ ಕಮ್ ಡೌನ್ ಟು ದ ಲೆವೆಲ್ ಆಫ್ ಅಡ್ಮಿನಿಸ್ಟ್ರೇಷನ್. ಸರ್ಕಾರ್ ಈಸ್ ಡಿವೈಡೆಡ್ ಇಂಟು ಪರಗಣಾಸ್. ಸರಕಾರಗಳನ್ನು ಪರಗಣಗಳಾಗಿ ವಿಂಗಡಿಸಲಾಗಿತ್ತು ಅಂತ ಹೇಳ್ತಾರೆ ಇಲ್ಲಿ. ಇಟ್ ವಾಸ್ ಅಂಡರ್ ಚಾರ್ಜ್ ಆಫ್ ಸಿಕ್ದಾರ್, ಅಮೀನ್, ಫೊತೇದಾರ್ ಆ್ಯಂಡ್ ಕಾರ್ಕೂನ್. ದೀಸ್ ವೇರ್ ಸಮ್ ಆಫ್ ದ ಆಫೀಸರ್ಸ್ ಹೂ ವೇರ್ ಇನ್ ಚಾರ್ಜ್ ಆಫ್ ಪರಗಣಾಸ್. ಫಸ್ಟ್ ಒನ್ ಈಸ್ ಸಿಕ್ದಾರ್. ಸಿಕ್ದಾರ್ ಈಸ್ ಅ ಮಿಲಿಟರಿ ಆಫೀಸರ್, ಅಂದರೆ ಅವನು ಸೈನ್ಯದ ಮುಖ್ಯಸ್ಥ. ಪರಗಣ ಲೆವೆಲ್ದು, ಪರಗಣ ಹಂತದ ಸೈನ್ಯದ ಮುಖ್ಯಸ್ಥ. ಅವನು ಆ ಪ್ರಾಂತ್ಯದಲ್ಲಿ
ಲಾ ಆ್ಯಂಡ್ ಆರ್ಡರ್, ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ನೋಡಿಕೊಳ್ತಿದ್ದ. ಮತ್ತೊಬ್ಬ ಪ್ರಮುಖ ಅಧಿಕಾರಿ ಮುನ್ಸಿಫ್ ಅಂತ ಹೇಳಿಕೊಂಡು, ಆರ್ ಈಸ್ ಆಲ್ಸೋ ಕಾಲ್ಡ್ ಅಮೀನ್ ಅಂತ ಕೂಡ ಕರೀತಾರೆ ಅವನನ್ನು. ಈಸ್ ಡ್ಯೂಟಿ ಈಸ್ ಅ ಸಿವಿಲ್ ಆಫೀಸರ್. ನಾಗರಿಕ ಕರ್ತವ್ಯಗಳನ್ನು ಮಾಡುವುದು ಅವನ ಕೆಲಸ. ಈಸ್ ಡ್ಯೂಟಿ ಈಸ್ ಟು ಕಲೆಕ್ಟ್ ಟ್ಯಾಕ್ಸಸ್, ತೆರಿಗೆ ಸಂಗ್ರಹ ಮಾಡುವುದು, ಹಾಗೆ ನಾಗರಿಕ ಆಡಳಿತವನ್ನು ಮಾಡುವುದು. ಕಲೆಕ್ಷನ್ ಆಫ್ ಟ್ಯಾಕ್ಸ್ ಆ್ಯಂಡ್ ಸಿವಿಲ್ ಅಡ್ಮಿನಿಸ್ಟ್ರೇಷನ್ ಈಸ್ ದ ಡ್ಯೂಟಿ ಆಫ್ ದ ಮುನ್ಸಿಫ್ ಆರ್ ಅಮೀನ್. ನೆಕ್ಸ್ಟ್ ಆಫೀಸರ್ ಇನ್ ಅಟ್ ಪರಗಣ ಲೆವೆಲ್ ಈಸ್ ಪೋತೆದಾರ್ ಅಂದರೆ ಯಾರಂದರೆ ಈಸ್ ಅ ಟ್ರೆಜರ್ ಆಫೀಸರ್, ಅಂದರೆ ಖಜಾಂಚಿ ಅಂತ ಹೇಳ್ತೀವಿ, ಅಂದರೆ ಖಜಾನೆಗಳು ಸಂಗ್ರಹ ಮಾಡುವಂಥ ಅಧಿಕಾರಿ ಪೋತೆದಾರ್ ಅಂತ ಹೇಳಿಕೊಂಡು. ಒನ್ ಮೋರ್ ಆಫೀಸರ್ ಇನ್ ಚಾರ್ಜ್ ಆಫ್ ಪರಗಣ ಈಸ್ ಕಾರಖೂನ ಅಂತ ಹೇಳ್ತೀವಿ. ಈಸ್ ಡ್ಯೂಟಿ ಈಸ್ ಟು ಮೇಂಟೈನ್ ರೆಕಾರ್ಡ್ಸ್ ಇನ್ ದ ಪರಗಣ ಲೆವೆಲ್. ಪರಗಣ ಹಂತದಲ್ಲಿ ದಾಖಲೆಗಳನ್ನು ಇಡುವುದು ಅವನ ಕೆಲಸವಾಗಿತ್ತು. ದಿಸ್ ಈಸ್ ರಿಗಾರ್ಡಿಂಗ್ ದಿ ಅಡ್ಮಿನಿಸ್ಟ್ರೇಷನ್ ಅಂಡರ್ ಪರಗಣ. ನೆಕ್ಸ್ಟ್ ಈಸ್ ವಿಲೇಜ್ ಅಡ್ಮಿನಿಸ್ಟ್ರೇಷನ್. ರಿಗಾರ್ಡಿಂಗ್ ವಿಲೇಜ್ ಅಡ್ಮಿನಿಸ್ಟ್ರೇಷನ್ ಈಸ್ ದ ಲೋವೆಸ್ಟ್ ಯೂನಿಟ್ ಆಫ್ ಅಡ್ಮಿನಿಸ್ಟ್ರೇಷನ್. ಆಡಳಿತದ ಅತ್ಯಂತ ಕೆಳ ಘಟಕ ಅಂದರೆ ಯಾವುದು? ಗ್ರಾಮ ಅಂತ ಹೇಳ್ತೀವಿ, ಗ್ರಾಮ ಆಡಳಿತ ಅಂತ ಹೇಳಿ. ಇಟ್ ವಾಸ್ ವರ್ಕಿಂಗ್ ಆ್ಯಸ್ ಆಟೋನಮಸ್ ಯೂನಿಟ್ ಡ್ಯೂರಿಂಗ್ ಶೇರ್ಷಾಸ್ ಅಡ್ಮಿನಿಸ್ಟ್ರೇಷನ್. ಶೇಷನ ಆಡಳಿತದಲ್ಲಿ ಗ್ರಾಮಗಳು ಸ್ವಾಯತ್ತತೆಯನ್ನು ಹೊಂದಿದ್ದವು ಅಂತ ಹೇಳಿಕೊಂಡು. ಇಟ್ ವಾಸ್ ಇಂಡಿಪೆಂಡೆಂಟ್. ಇಟ್ ವಾಸ್ ವರ್ಕಿಂಗ್ ಆ್ಯಸ್ ಇಂಡಿಪೆಂಡೆಂಟ್ ಯೂನಿಟ್. ಇಟ್ ವಾಸ್ ರೂಲ್ಡ್ ಬೈ ವಿಲೇಜ್ ಪಂಚಾಯತ್. ಅದನ್ನು ಗ್ರಾಮ ಪಂಚಾಯತ್ಗಳು ನೋಡಿಕೊಳ್ತಿದ್ದವು. ದೆರ್ ವರ್ ಸಮ್ ಗೌರ್ಮೆಂಟ್ ಆಫೀಸರ್ಸ್ in the at grama level or village level. They were patwaris, mukaddams, chowdharis were government officers. ಅಂದರೆ ಇದ್ದಂಥ ಸರ್ಕಾರಿ ಅಧಿಕಾರಿಗಳಂದರೆ ಪಟ್ವಾರಿಗಳು, ಮುಕದ್ದಮ್ ಎಂಬವರು, ಚೌಧರಿಗಳು. ದೇ ವೇರ್ ಆ್ಯಕ್ಟೆಡ್ ಆ್ಯಸ್ ಲಿಂಕ್ ಬಿಟ್ವೀನ್ ವಿಲೇಜ್ ಆ್ಯಂಡ್ ಗೌರ್ಮೆಂಟ್. ಅವರು ಸರ್ಕಾರ ಮತ್ತು ಗ್ರಾಮದ ನಡುವೆ ಕೊಂಡಿಗಳಾಗಿ ಕೆಲಸ ಮಾಡ್ತಿದ್ರು ಅಂತ ಹೇಳಿಕೊಂಡು. ದಿಸ್ ಈಸ್ ರಿಗಾರ್ಡಿಂಗ್ ದ ಪ್ರಾವಿನ್ಷಿಯಲ್ ಅಡ್ಮಿನಿಸ್ಟ್ರೇಷನ್ ಆಫ್ ಶೇರ್ಷಾ. ಮೇನ್ ಪ್ರಾವಿನ್ಸ್ ಇಸ್ ಕಾಲ್ಡ್ Sarkar is divided into Paragana is divided into villages. This is regarding provincial administration. We'll go to his currency system. ಅವನ ನಾಣ್ಯ ವ್ಯವಸ್ಥೆಯ ಬಗ್ಗೆ ನೋಡುವ. ರಿಗಾರ್ಡಿಂಗ್ ಕರೆನ್ಸಿ ಸಿಸ್ಟಮ್, we say Shershah has done great contribution in the annals of Indian coinage ಅಂತ ಹೇಳ್ತೀವಿ. ನಾಣ್ಯ ವ್ಯವಸ್ಥೆಯಲ್ಲಿ ಶೇರ್ಷಾನು ಅತ್ಯಂತ ಶ್ರೇಷ್ಠವಾದ ಕೊಡುಗೆಯನ್ನು ನೀಡಿದ್ದಾನೆ. The credit goes to Shershah, who introduced new currency coins or currency in Indian coinage system. ಅಂದರೆ ನಾಣ್ಯ ಇದರಲ್ಲಿ ಅವನು ಅತ್ಯುನ್ನತವಾದಂಥ ಕೊಡುಗೆ ನೀಡಿದ್ದಾನೆ. ಈ ರಿಮೂವ್ಡ್ ಡಿಬೇಸ್ಡ್ ಕಾಯಿನ್ಸ್ ವಿಚ್ ವಾಸ್ ಇನ್ ಸರ್ಕ್ಯುಲರ್ ಫ್ರಮ್ ಟರ್ಕೋ ಅಫ್ಘಾನ್ ರೆಜಿಮ್ಸ್. ಅಂದರೆ ಟರ್ಕೋ ಮತ್ತು ಅಫ್ಘಾನರ ಆಳ್ವಿಕೆಯಿಂದ ರೂಪುಗೊಂಡಂತಹ ನಾಣ್ಯಗಳು ರೂಪುಗೊಂಡಿದ್ದವು ಯೂಸ್ ಮಾಡಿ ಅದನ್ನು. ಸೊ ಆ ನಾಣ್ಯಗಳನ್ನು ಅವನು ಚಲಾವಣೆಯಿಂದ ತೆಗೀತಾನೆ. ಈ ರಿಮೂವ್ಡ್ ಕಾಯಿನ್ಸ್ ವಿಚ್ ವೇರ್ ಡಿಬೇಸ್ಡ್ ಆ್ಯಂಡ್ ಈ ಇಂಟ್ರೊಡ್ಯೂಸ್ ನ್ಯೂ ಕಾಯಿನ್ಸ್. ಆ ಬದಲಿಗೆ ಹೊಸದಾದಂಥ ನಾಣ್ಯಗಳನ್ನು ಜಾರಿಗೆ ಇರ್ತಾನೆ. ದಿಸ್ ವಾಸ್ ಗ್ರೇಟ್ ಬೂಸ್ಟ್ ಫಾರ್ ಟ್ರೇಡರ್ಸ್. ಇದು ವ್ಯಾಪಾರಿಗಳಿಗೆ ಒಂದು ತುಂಬ ಖುಷಿಯಾಗ್ತದೆ, ಯಾಕೆಂದರೆ ವ್ಯಾಪಾರಿಗಳಿಗೆ ನಾಣ್ಯಗಳು ಅಗತ್ಯ ಇತ್ತು. ಸೊ ಡ್ಯೂ ಟು ದ ನ್ಯೂ ಇನ್ನೋವೇಷನ್ಸ್ ಇನ್ ದ ಕರೆನ್ಸಿ ಸಿಸ್ಟಮ್, ಇಟ್ ಲೆಡ್ ಟು ದ ಗ್ರೋತ್ ಆಫ್ ಟ್ರೇಡರ್ಸ್ ಆ್ಯಂಡ್ ಆಲ್ಸೋ ಇಟ್ ಹೆಲ್ಪ್ ಜನರಲ್ ಪಬ್ಲಿಕ್. ಅಂದರೆ ಜನಸಾಮಾನ್ಯರಿಗೆ ಕೂಡ ಅದು ಸಹಾಯ ಮಾಡಿತು ಅಂತ ಹೇಳಿಕೊಂಡು ಹೇಳ್ತೇವೆ ಇಲ್ಲಿ. ಆ್ಯಂಡ್ ರಿಗಾರ್ಡಿಂಗ್ ಹಿಸ್ ಕಾಯಿನ್ಸ್, ಹಿ ಇಶ್ಯೂಡ್ ಗೋಲ್ಡ್, ಸಿಲ್ವರ್ ಆ್ಯಂಡ್ ಕಾಪರ್ ಕಾಯಿನ್ಸ್ ಆಫ್ ಸ್ಟ್ಯಾಂಡರ್ಡ್ ವೇಟ್ಸ್. ಅಂದರೆ ನಿರ್ದಿಷ್ಟ ಒಂದು ತೂಕದ ಅವನು ಬಂಗಾರದ, ಬೆಳ್ಳಿ ಮತ್ತು ತಾಮ್ರದ ನಾಣ್ಯಗಳನ್ನು ಅವನು ಜಾರಿ ಇರ್ತಾನೆ. ಹಿ ಇಶ್ಯೂಡ್ ಗೋಲ್ಡ್ ಕಾಯಿನ್ಸ್ ಆಫ್ ಡಿಫ್ರೆಂಟ್ ವೇಟ್ಸ್. ಬೇರೆ ಬೇರೆ ತೂಕದ ಬಂಗಾರದ ನಾಣ್ಯವಿರುತ್ತಾನೆ. issued gold coins of 168.5 grains weight, 167 grains and 166.4 grain weights ಕಾಯಿನ್ಸ್. ಅಂದರೆ 168.5 ಗುಳಗುಂಜಿ ತೂಕದ, 167 ಗುಳಗುಂಜಿ ತೂಕದ, 166.4 ಗುಳಗುಂಜಿ ತೂಕದ ಬಂಗಾರದ ನಾಣ್ಯಗಳನ್ನು ಶೇಷಾಸೂರನು ಜಾರಿಗೆ ತರ್ತಾನೆ. ಸೊ ದಿಸ್ ಈಸ್ ರಿಗಾರ್ಡಿಂಗ್ ಇಸ್ ಗೋಲ್ಡ್ ಕಾಯಿನ್. Regarding silver coin, he is issued silver coin of standard weight, that is 180 grains. 180 grain ಅಥವಾ 180 ಗುಳಗುಂಜಿ ತೂಕದ ಬಂಗಾರದ ನಾಣ್ಯವನ್ನು ಜಾರಿಗೆ ತರ್ತಾನೆ. ಸೊ in the field of silver coin, because he has introduced such innovations, that's why he is called father of silver rupee in India. ಅಂದರೆ ಬೆಳ್ಳಿ ನಾಣ್ಯದಲ್ಲಿ ಅನೇಕ ಒಂದು ಹೊಸತನವನ್ನು ತರ್ತಾನೆ, ಜಾರಿಗೆ ತರ್ತಾನೆ. ಅದಕ್ಕೋಸ್ಕರ ಅವನನ್ನು ಭಾರತದ ಬೆಳ್ಳಿ ನಾಣ್ಯದ ಪಿತಾ ಅಂತ ಕರಿತೀವಿ. ಯಾರನ್ನು? ಶೇಷಾನನ್ನು ಫಾದರ್ ಆಫ್ ಸಿಲ್ವರ್ ರೂಪಿ. ರೂಪಿ ಮೀನ್ಸ್ ಕಾಯಿನ್ ನೇಮ್. ಸಿಲ್ವರ್ ರೂಪಿ, ಬೆಳ್ಳಿ ನಾಣ್ಯವನ್ನು ಆಗ ರೂಪಾಯಿ ಅಂತ ಕರೀತಿದ್ರು. ಸೊ ಈ ಶೂಡ್ ದಟ್ ರೂಪಾಯಿ ಇನ್ ಸಿಲ್ವರ್. ಸೊ ಈ ಬ್ರಾಟ್ ದಟ್ ಸಿಲ್ವರ್ ರೂಪಿ ಇನ್ ಟು ಪ್ರಾಕ್ಟೀಸ್. ಆ್ಯಂಡ್ ಆಲ್ಸೋ ಫಿಕ್ಸ್ ದ ರೇಷಿಯೋ ಬಿಟ್ವೀನ್
copper coin, and copper coin is called dam, and silver coin. For 64 copper coins, 1 is equal to 1 ಸಿಲ್ವರ್ ಕಾಯಿನ್. ಅಂದರೆ ಒಂದು ರೇಷಿಯೋ ಅನುಪಾತ ನಿರ್ಧರಿಸ್ತಾನೆ ಅವನು. 64 ತಾಮ್ರದ ನಾಣ್ಯಗಳು ಒಂದು ಬೆಳ್ಳಿ ನಾಣ್ಯಕ್ಕೆ ಸಮಾನ ಎಂಬಂಥ ಒಂದು ಸ್ಟ್ಯಾಂಡರ್ಡ್ ಅನುಪಾತವನ್ನು ಅವನು ಜಾರಿ ತರ್ತಾನೆ. ಹಾಗೆಯೇ ಬಂಗಾರ ಮತ್ತು ಬೆಳ್ಳಿ ನಾಣ್ಯ ನಡುವೆ ಒಂದು ಅನುಪಾತ ಫಿಕ್ಸ್ ಮಾಡ್ತಾನೆ ಅವನು. ಈ ಫಿಕ್ಸ್ ದ ರೇಷಿಯೋ ಬಿಟ್ವೀನ್ ಸಿಲ್ವರ್ ಕಾಯಿನ್ ಆ್ಯಂಡ್ ಗೋಲ್ಡ್ ಕಾಯಿನ್. ಸೊ ವಾಟ್ ಎವರ್ ಕಾಯಿನ್ ಹಿ ಹ್ಯಾಸ್ ಬ್ರಾಟ್ ಇನ್ ಟು ಪ್ರಾಕ್ಟೀಸ್, ಅವನು ಜಾರಿ ತಂದಂಥ ಬಂಗಾರದ ನಾಣ್ಯಗಳು ಇಟ್ ವಾಸ್ ಕಂಟಿನ್ಯೂಡ್ ಥ್ರೂ ಔಟ್ ದ ರೈನ್ ಆಫ್ ಮುಘಲ್ ಪೀರಿಯಡ್. ಮುಘಲರ ಆಳ್ವಿಕೆಯಾದಂಥ ಅವನ ನಾಣ್ಯಗಳೇ ಜಾರಿಯಲ್ಲಿದ್ದವು. ಆ್ಯಂಡ್ ಇಟ್ ಕಂಟಿನ್ಯೂಡ್ ಟಿಲ್ ಬ್ರಿಟಿಷ್ ಪೀರಿಯಡ್, ಬ್ರಿಟಿಷರ ತನಕ ಕಂಟಿನ್ಯೂ ಆಗ್ತದೆ ಅದು. ಇಟ್ ಕಂಟಿನ್ಯೂಡ್ ಟಿಲ್ 1835 AD, 1835 ಭಾರತದಲ್ಲಿ ಜಾರಿಯಲ್ಲಿತ್ತು. ಸೊ ಒನ್ ಈಸ್ ಕಾಯಿನ್ಸ್ ಶೇರ್ ಶಾ ಇಶ್ಯೂಡ್ ಹಿಸ್ ನೇಮ್, ಟೈಟಲ್, ಅವನ ಬಿರುದು, ಹಾಗೆ ಪ್ಲೇಸ್ ಆಫ್ ಮಿಂಟ್, ಎಲ್ಲಿ ಅದು ಮುದ್ರಣ ಆಗ್ತಿತ್ತು ಎಂಬುದನ್ನು ನಾಣ್ಯಗಳ ಮೇಲೆ ಅವನು ಬರೆದಿದ್ದ. This is regarding the contribution of Sher Shah in the field of currency. So in today's class we have learnt about provincial administration of Sher Shah and his reforms in the field of currency system.